ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಮಾರ್ಚ್ 22 ಕರ್ನಾಟಕ ಬಂದ್ ಅಂತ ಹೇಳಲಾಗ್ತಾ ಇದೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಿರುವಂತಹ ಬಂದ್ ಇದು. ಸೊ ಇದಕ್ಕೆ ಯಾವ್ಯಾವ ಸಂಘಟನೆಗಳು ಬೆಂಬಲ ಸೂಚಿಸಿದವೋ ಅವರೆಲ್ಲ ನಾಳೆ ಬಂದ್ಗೆ ಬೆಂಬಲ ಕೊಡ್ತಾರೆ. ಕೆಲವೊಂದು ಸಂಘಟನೆಯವರು ಬೆಂಬಲ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾಗುತ್ತೋ ನಾಳೆ ನೋಡಬೇಕು. ಸೊ ಈ ಬಂದ್ಗೆ ಏನಪ್ಪ ಕಾರಣ ಅಂತ ನೋಡೋದಾದ್ರೆ, ಈಗ ರೀಸೆಂಟ್ ಆಗಿ ಬೆಳಗಾವಿಯಿಂದ ಮಹಾರಾಷ್ಟ್ರದ ಕಡೆಗೆ ಹೋಗ್ತಿದ್ದಂತಹ ಒಂದು ಬಸ್ಗೆ, ಕರ್ನಾಟಕದ ಬಸ್ನ ಕಂಡಕ್ಟರ್ ಮತ್ತೆ ಡ್ರೈವರ್ಗೆ ಒಂದು ರೀತಿಯಂತಹ ದಾಳಿ ನಡೆಯುತ್ತೆ. ಅಂದ್ರೆ ಬೆಳಗಾವಿ ಅನ್ನೋದು ಗೊತ್ತಾ ಇದೆ, ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ ಮಹಾರಾಷ್ಟ್ರದವರು, ಕರ್ನಾಟಕ ನಮ್ದು ಅಂತ ಕರ್ನಾಟಕ. ಸೊ ಹೀಗೆ ಅಲ್ಲಿ ಒಂದು ಸ್ವಲ್ಪ ಗಡಿ ಭಾಗದಲ್ಲಿ ಸಮಸ್ಯೆಗಳಿರೋದ್ರಿಂದ ಅಲ್ಲಿರುವಂತಹ ಕೆಲವು ಸಂಘಟನೆಗಳು ಇಲ್ಲಿರುವಂತಹ ಕೆಲವು ಸಂಘಟನೆಗಳ ಮಧ್ಯೆ ಅವಾಗವಾಗ ಜಟಾಪಟಿ ನಡೀತಾನೆ ಇರುತ್ತೆ. ಇದು ಮನುಷ್ಯ ಇರೋ ತನಕನೂ ಈ ಜಟಾಪಟಿಗಳು ಇರೋದೆ. ಸುಮ್ಮನೆ ಏನೋ ಒಂದು ಕಾರಣಕ್ಕೆ ಒಂದು ಜಗಳ ಮಾಡಬೇಕು, ಮಾಡ್ತಾ ಇರ್ತಾನೆ. ಸೊ ಆ ರೀತಿಯಲ್ಲಿ ಅವತ್ತು ಆಗಿದ್ದ ಆ ಒಂದು ಘಟನೆಯಿಂದ ಕರ್ನಾಟಕದ ಹಲವಾರು ಸಂಘಟನೆಗಳು ಬೆಳಗಾವಿ ಚಲೋಗೆ ಕರೆ ಕೊಟ್ಟರು. ಅಲ್ಲಿ ಹೋಗಿ ಪ್ರತಿಭಟನೆಗಳನ್ನು ಮಾಡಿದ್ರು. ಯಥಾವತ್ತಾಗಿ ಕನ್ನಡ ಬಾವುಟಗಳನ್ನು ಅಲ್ಲಿ ಹಾರಿಸಿ ಬಂದ್ರು. ಎಲ್ಲ ಗುಡ್ ಆ್ಯಂಡ್ ಫೈನ್. ಬಟ್ ಕರ್ನಾಟಕದ ವಿಚಾರ ಬಂದಾಗ ಕರ್ನಾಟಕಕ್ಕೆ ನಾವು ಬೆಂಬಲ ಸೂಚಿಸಬಾರ್ದ ಅಂದ್ರೆ, ಮೊದಲನೇದಾಗಿ ಇಲ್ಲಿ ನೋಡಿ, ಮಹಾರಾಷ್ಟ್ರ ನಮಗೆ ಸಮಸ್ಯೆ ತಂದುಡ್ತಾ ಇದೆ. ಮಹಾರಾಷ್ಟ್ರ ನಮಗೆ ಸಮಸ್ಯೆ ತಂದುಡ್ತಾ ಇದೆ ಅಂದ್ರೆ ನಾವು ಲಾಸ್ ಮಾಡಬೇಕಾಗಿರೋದು ಮಹಾರಾಷ್ಟ್ರಕ್ಕೆ ಹೊರತಾಗಿ ಕರ್ನಾಟಕಕ್ಕಲ್ಲ. ಕರ್ನಾಟಕದಲ್ಲಿ ಪ್ರತಿಭಟನೆ ಮಾಡೋದ್ರಿಂದ ಲಾಸ್ ಆಗೋದು ಕರ್ನಾಟಕಕ್ಕೆ, ಮಹಾರಾಷ್ಟ್ರಕ್ಕಲ್ಲ. ಹೀಗೇನಾದ್ರೂ ಕರ್ನಾಟಕ ಬಂಧನ ನಾವು ಮಾಡ್ತಾನೆ ಹೋದ್ರೆ ಮಹಾರಾಷ್ಟ್ರ ಅವರು ಮಾಡುವಂತಹ ಪುಂಡಾಟಿಕೆಯನ್ನು ಮಾಡೇ ಮಾಡ್ತಾರೆ. ಅವಾಗ ಅವರೆಲ್ಲ ಮಾಡಿದಾಗೆಲ್ಲ ನಾವು ಕರ್ನಾಟಕ ಬಂದ್ ಮಾಡ್ಕೊಂಡು ಕೂತ್ಕೊಂಡು ನಮ್ಮ ಒಂದು ಆರ್ಥಿಕ ಸ್ಥಿತಿಯನ್ನ ನಾವು ಅಧೋಗತಿಗೆ ತಗೊಂಡು ಹೋಗ್ತೀವಿ. ಸೊ ಮಹಾರಾಷ್ಟ್ರದಿಂದ ಕರ್ನಾಟಕದವ್ರಿಗೆ ತೊಂದರೆ ಆದ್ರೆ ನಾವು ತೊಂದರೆ ಕೊಡಬೇಕಾಗಿರೋದು ಮಹಾರಾಷ್ಟ್ರದವ್ರಿಗೆ ತಾನೆ. ನಾವೀಗ ಏನ್ ಮಾಡ್ತಾ ಇದೀವಿ, ಕರ್ನಾಟಕದವ್ರಿಗೆ ತೊಂದರೆ ಕೊಡ್ತಾ ಇದೀವಿ. ಸೊ ಇದು ಯಾವ ತರ ವಿಚಾರ ಮಾಡಿದ್ರು ಕೂಡ ಇದು ತಪ್ಪೇನೆ. ಈಗ ನೆಕ್ಸ್ಟ್ ಲೆವೆಲ್ಗೆ ಏನು ಹೋಗ್ತಾ ಇದೆ ಅಂದ್ರೆ, ಅಲ್ಲಿರುವಂತಹ ಕರ್ನಾಟಕ ಈಗ ರಾಜ್ಯ ಅಂದಮೇಲೆ ದೇಶಕ್ಕೆ ಸಂಬಂಧಪಟ್ಟಂತಹ ಅನೇಕ ವ್ಯಕ್ತಿಗಳಿರ್ತಾರೆ. ಅವರು ರಾಷ್ಟ್ರಕ್ಕೆ ಸಂಬಂಧಪಟ್ಟವರು, ನಿಮ್ಮ ಹಂಗೆ ಗಲ್ಲಿಗಳಿಗೆ ಸಂಬಂಧಪಟ್ಟವರು ಆಗಿರೋದಿಲ್ಲ. ಸೊ ಅಂತಹ ಮಹಾತ್ಮರ ಪ್ರತಿಮೆಗಳು ಕರ್ನಾಟಕದಲ್ಲೂ ಇದೆ, ಮಹಾರಾಷ್ಟ್ರದಲ್ಲೂ ಇದೆ. ಬಟ್ ಇವತ್ತಿನ ಜನರ ಇವರ ಪೀಕ್ಲಾಟದಿಂದ ಕರ್ನಾಟಕದಲ್ಲಿರುವಂತಹ ಮಹಾತ್ಮರ ಪ್ರತಿಮೆಗಳು ಮಹಾರಾಷ್ಟ್ರದಲ್ಲಿ ಏನಿದಾವಲ್ಲ ಅಲ್ಲಿಗೆ ಆ ಒಂದು ಪ್ರತಿಮೆಗಳಿಗೆ ಮಸಿ ಬಳಿಯುವಂತಹ ವಿಚಾರ, ಮತ್ತೆ ಮಹಾರಾಷ್ಟ್ರದಲ್ಲಿ ಹುಟ್ಟಿದಂತಹ ಮಹಾತ್ಮರೇನು ಕರ್ನಾಟಕದಲ್ಲಿ ಅವರ ಒಂದು ಪ್ರತಿಮೆಗಳಿದಾವಲ್ಲ ಅವರ ಮುಖಕ್ಕೆ ಮಸಿ ಬಳಿಯುವಂತಹ ವಿಚಾರ. ಸೊ ಇದು ಎರಡೂ ಕೂಡ ಖಂಡನೀಯನೇ. ಅವರು ಕೂಡ ಮಾಡಬಾರ್ದು, ಇವರು ಕೂಡ ಮಾಡಬಾರ್ದು. ಬಿಕಾಸ್ ಈಗ ಇದು ಮೇನ್ ಬರೋದು ಸಂಗೊಳ್ಳಿ ರಾಯಣ್ಣ ಮತ್ತೆ ಶಿವಾಜಿ ಮಹಾರಾಜರ ಇಬ್ಬರು ವ್ಯಕ್ತಿಗಳ ನಡುವೆ ಬರುತ್ತೆ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ, ಕರ್ನಾಟಕದ ಸಂಗೊಳ್ಳಿ ರಾಯಣ್ಣ ನಮ್ಮಲ್ಲಿ ಏಕೆ ಅಂತ ಅಲ್ಲಿ ಅವರು ಮಸಿ ಬಳಿತಾರೆ. ಇಲ್ಲಿ ಶಿವಾಜಿ ಮಹಾರಾಷ್ಟ್ರದವನು ನಮ್ಮಲ್ಲಿ ಯಾಕೆ ಅಂತ ಇವ್ರು ಮಸಿ ಬಿಡ್ತಾರೆ. ಬಟ್ ಶಿವಾಜಿ ಮತ್ತೆ ಸಂಗೊಳ್ಳಿ ರಾಯಣ್ಣ ಇಬ್ರು ಇದ್ದಂತಹ ಆ ಸಂದರ್ಭದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಅನ್ನೋ ಯಾವ ಪ್ರಾಂತ್ಯಗಳು ಇರಲಿಲ್ಲ. ಸೊ ಅವರಿಬ್ರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದು ಇಡೀ ಅಖಂಡ ಭಾರತಕ್ಕೆ ಸಂಬಂಧಪಟ್ಟಿದ್ದೇ ಆಗಿದೆ ಹೊರತಾಗಿ ನಮಗೆ ನಾಳೆ ಸ್ವಾತಂತ್ರ್ಯ ಬಂತು, ನಾವು ಒಂದು ಭಾಷಾವಾರು ಪ್ರಾಂತ್ಯಗಳನ್ನ ರೆಡಿ ಮಾಡ್ಕೊಂಡ್ವಿ ಅಂದ್ರೆ ಅದಕ್ಕೆ ಅವ್ರು ಹೇಗೆ ಹೊಣೆ ಆಗ್ತಾರೆ? ಸೊ ನಾವೇನ್ ಗೊತ್ತಾ, ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ನಾವು ಗೌರವ ಕೊಡಲೇಬೇಕು. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಮಾಡ್ಕೊಂಡಿರುವಂತಹ ಯಾವುದೋ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಗೆ ಅವ್ರಿಗೆ ಅಪ್ಲೈ ಮಾಡೋದು ತುಂಬಾ ತಪ್ಪಾಗುತ್ತೆ. ಸೊ ಆ ಥರದ ಒಂದು ಘಟನೆಯಿಂದ ನಾವು ಹೊರಗೆ ಬರಬೇಕು. ಸೊ ಇಲ್ಲಿ ಏನಾಗ್ತದೆ, ಈಗ ಅವತ್ತು ನಡೆದಂತಹ ಆ ಘಟನೆಯಿಂದ ಹಲವಾರು ಕನ್ನಡ ಸಂಘಟನೆಗಳಲ್ಲಿ ಭಾಗವಹಿಸಿದ್ವು. ವಾಟಾಳ್ ನಾಗರಾಜ್ ಅವರ ಸಂಘಟನೆ ನೈತಿಕವಾಗಿ ಬೆಂಬಲ ಕೊಟ್ಟಿತ್ತು, ಅಥವಾ ಒಟ್ಟಿನಲ್ಲಿ ಬೀದಿಗಂತೂ ಅವರು ಕಾಣಿಸ್ಕೊಳ್ಳಿಲ್ಲ, ನಾವು ನೋಡಿಲ್ಲ. ಸೊ ಅವ್ರು ಬೆಳಗಾವಿ ಚಲೋಗೂ ಕೂಡ ಹೋಗಿರ್ಲಿಲ್ಲ. ಬಿಕಾಸ್ ಇಲ್ಲಿ ಏನಾಗುತ್ತೆ, ಕನ್ನಡ ಸಂಘಟನೆಗಳು ಅನ್ನೋದು ಎಲ್ಲವೂ ಕೂಡ ಸುಮಾರಿದಾವೆ. ನೂರಾರು ಕನ್ನಡ ಸಂಘಟನೆಗಳು ಇವತ್ತು ಹುಟ್ಕೊಂಡಿದ್ದಾವೆ. ಸೊ ಇವರೆಲ್ಲರಲ್ಲೂ ಕೂಡ ಒಂದು ಒಮ್ಮತ ಅನ್ನೋದಿಲ್ಲ. ಸೊ ಇದು ಏನಾಗುತ್ತೆ ಅಂದ್ರೆ ಇಲ್ಲೂ ಕೂಡ ಒಂದು ರಾಯಲ್ಟಿಯ ಪ್ರಶ್ನೆ ಬರುತ್ತೆ. ಈಗ ಲಾಸ್ಟ್ ಟೈಮ್ ಬೆಳಗಾವಿ ಚಲೋ ಮಾಡಿದಾಗ ನಾರಾಯಣಗೌಡರು ಮತ್ತೆ ಇನ್ನು ಸಣ್ಣ ಪುಟ್ಟ ಸಂಘಟನೆಗಳೆಲ್ಲ ಸೇರ್ಕೊಂಡು ಹೋಗಿದ್ವು. ಸೊ ಅಲ್ಲಿ ನೇತೃತ್ವದ ಭಾಗ ವಹಿಸಿದ್ದು ನಾರಾಯಣಗೌಡರು ಅನ್ನೋ ತರ ಆಗಿತ್ತು. ಸೊ ನಾರಾಯಣಗೌಡ ಮತ್ತೆ ವಾಟಾಳ್ ನಾಗರಾಜ್ ಇವರೆಲ್ಲ ಸಮಕಾಲೀನರಾಗಿರೋದ್ರಿಂದ ಯಾರ ನೇತೃತ್ವದಲ್ಲಿ ಹೋಗಬೇಕು ಅನ್ನೋದೇ ಒಂದು ಪ್ರಶ್ನೆ ಆಗ್ಬಿಡುತ್ತೆ. ಇವ್ರ ನೇತೃತ್ವದಲ್ಲಿ ಹೋದ್ರೆ ಅವ್ರಿಗಿಷ್ಟ ಆಗಲ್ಲ, ಅವರ ನೇತೃತ್ವದಲ್ಲಿ ಹೋದ್ರೆ ಇವ್ರಿಗಿಷ್ಟ ಆಗಲ್ಲ. ಈಗ ವಾಟಾಳ್ ನಾಗರಾಜ್ ಅವರು ಮಾರ್ಚ್ 22ಕ್ಕೆ ಏನು ಬಂದ್ ಮಾಡ್ತಿದೀನಿ ಅಂತ ಹೇಳ್ತಾ ಇದಾರೋ ಅದು ಅವತ್ತಿನ ಅವರ ಒಂದು ಪ್ರಯತ್ನ ವಿಫಲ ಆಯ್ತಲ್ಲ. ಅವರೇನು ಬೆಳಗಾವಿ ಚಲೋಗಿ ಹೋಗಕ್ಕಾಗಲಿಲ್ಲ, ಬಿಕಾಸ್ ಅವರ ಒಂದು ನೇತೃತ್ವ ಇರಲಿಲ್ಲ ಅನ್ನೋದು ಅದರ ಒಂದು ಭಾಗ. ಅದು ನನ್ನ ಅಭಿಪ್ರಾಯ ಕೂಡ.
ಸೊ ಅಲ್ಲಿಗೆ ಅವತ್ತೇನು ಅವ್ರು ಹೋಗೋಕ್ಕಾಗಲಿಲ್ವ, ಬಟ್ ಅಂಥದ್ದನ್ನು ವಿರೋಧ ಮಾಡದೇ ಇರೋಕ್ಕಂತೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರು ಪ್ರತ್ಯೇಕವಾಗಿ ಮಾರ್ಚ್ 22ಕ್ಕೆ ಹಲವಾರು ಸಂಘಟನೆಗಳೊಂದಿಗೆ ಮಾತಾಡಿಕೊಂಡು ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಿರ್ಬೋದು, ಓಲಾ ಊಬರ್ ಸೇವೆಗಳಾಗಿರ್ಬೋದು, ಆಟೋ ಚಾಲಕರ ಸಂಘ ಆಗಿರ್ಬೋದು, ಹೋಟೆಲ್ ಮಾಲೀಕರು, ಬೇಕರಿ ಮಾಲೀಕರು, ಹೀಗೆ ಹಲವಾರು ಸಂಘಟನೆಗಳೊಂದಿಗೆ ಯೂನಿಯನ್ಗಳ ಜೊತೆಗೆ ಮಾತಾಡಿಕೊಂಡು 22ಕ್ಕೆ ಬಂದ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಇವರ ಒಂದು ರಾಯಲ್ಟಿಯ ಪ್ರಶ್ನೆಗೋಸ್ಕರ ಈಗೆಲ್ಲ ಇಡೀ ಸಮಾಜ ಪದೇ 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 ಯಾವುದೋ ಒಂದು ಕಾರಣಕ್ಕೋಸ್ಕರ ಶೋಷಣೆ ಮಾಡ್ತಾ ಇದ್ದಾರೆ. ಇವರು ಇದು ಲಿಟ್ರಲಿ ಇದೊಂದು ಶೋಷಣೆನೇ. ಬಿಕಾಸ್ ಬೆಳಗಾವಿ ಚಲೋ ಆಯಿತು, ಎಲ್ಲ ಕನ್ನಡ ಸಂಘಟನೆಗಳು ಒಮ್ಮತದಿಂದ ಹೋಗಿದ್ರೆ ಅವತ್ತೇ ಏನಿತ್ತು ಅದನ್ನು ಬಿಸಿ ಮುಟ್ಟಿಸಿ ಬರ್ಬೋದಿತ್ತು. ಈವನ್ ಒತ್ತಡ ಕೂಡ, ಪ್ರೆಷರ್ ಕೂಡ ಜಾಸ್ತಿ ಆಗಿರೋದು ಮಹಾರಾಷ್ಟ್ರದ ಮೇಲೆ. ಇವ್ರು ಅದನ್ನು ಬಿಟ್ಕೊಂಡು ಇವ್ರಿಗೆ ಯಾವಾಗ ಇಷ್ಟ ಬರುತ್ತೋ, ಆಮೇಲೆ ಇಯರ್ ಎಂಡ್ ಬೇರೆ, ಇದು ಟಾರ್ಗೆಟ್ಗಳಿರ್ತವೆ ಅನಿಸುತ್ತೆ ಮೋಸ್ಟ್ಲಿ, ಆ ಟಾರ್ಗೆಟ್ಗಳನ್ನು ಕಂಪ್ಲೀಟ್ ಮಾಡಬೇಕು. ಸೊ ಇದೆಲ್ಲದೂ ಕಾರಣದಿಂದ ಈ ಒಂದು ಸುಮ್ಮನೆ ಇದು ಮಾರ್ಚ್ 22ಕ್ಕೆ ಏನಕ್ಕೆ ಮಾಡ್ತಿದ್ದಾರೆ ಅನ್ನೋದು ಯಾರಿಗೂ ಕೂಡ ಇಮಿಡಿಯೇಟ್ ಆಗಿ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ಅದಕ್ಕೊಂದು ಪರ್ಫೆಕ್ಟ್ ರೀಸನ್ ಇಲ್ಲ. ಇವತ್ತು ವಾಟಾಳ್ ನಾಗರಾಜ್ ಅವರು ಕೂಡ ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಒಂದು, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ ಅಂತ, ಅಥವಾ ಕನ್ನಡಿಗರಿಗೆ ತೆರಿಗೆ ಪಾಲ್ ಬರ್ತಾ ಇಲ್ಲ ಅಂತ, ಅಥವಾ ನಮ್ಮನ್ನ ಹಿಂದಿ ಏರಿಕೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಅಂತ, ಹೀಗೆ ಹಲವಾರು ರೀತಿಯ ಕಾರಣಗಳನ್ನು ಕೊಟ್ಕೊಂಡು ಪ್ರತಿಭಟನೆಗೆ ಕರೆ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು, ಯಾಕೆ ಅಂದರೆ ಇಷ್ಟು ದಿನ ಇಲ್ಲದೆ ಇರುವಂಥದ್ದು ಈಗ ಯಾಕೆ, ಮಾರ್ಚ್ 22 ಯಾಕೆ ಅನ್ನೋ ಒಂದು ಪ್ರಶ್ನೆನೂ ಕೂಡ ಬರುತ್ತೆ. ಆಮೇಲೆ ಬೆಳಗಾವಿಯ ಒಂದು ಇದನ್ನ ಅಲ್ಲಿಯ ಒಂದು ದಾಳಿಯನ್ನು ವಿರೋಧಿಸೋದಾಗಿದ್ರೆ, ಸೊ ಬೆಳಗಾವಿಯ ದಾಳಿಯನ್ನು ವಿರೋಧಿಸೋದಾಗಿದ್ರೆ ಅವತ್ತು ಕೂಡ ವಾಟಾಳ್ ನಾಗರಾಜ್ ಅವರು ಭಾಗವಹಿಸಬಹುದಿತ್ತು. ಬಟ್ ಅವತ್ತು ಅವರ ನೇತೃತ್ವದಲ್ಲಿ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಇಲ್ಲಿ ನೇತೃತ್ವದ ಪ್ರಶ್ನೆ ಕೂಡ ಬರುತ್ತೆ. ಹಾಗಾಗಿ ಇದು ಕೂಡ ಆಗ್ತಾ ಇದೆ. ಇದೆಲ್ಲ ಕೂಡ ನೋಡ್ತಾ ಇದ್ರೆ ಈಗ ಓಲಾ ಊಬರ್ಗಳ ಸೇವೆಯನ್ನು ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ. ಇವತ್ತು ನೋಡಿ, ಜನ ಯಾರ ಮೇಲೆ ಯಾರೂ ಕೂಡ ಡಿಪೆಂಡ್ ಆಗೋದಕ್ಕೆ ಹೋಗ್ತಾ ಇಲ್ಲ. ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಹೋಗ್ತಾ ಇದ್ದಾರೆ. ಬಿಕಾಸ್ ಎಲ್ಲರ ಹತ್ರನೂ ಹಣ ಇದೆ, ಎಲ್ಲರ ಹತ್ರನೂ ಬೇರೆ ಬೇರೆ ಶೋಕಿಗಳನ್ನು ಮಾಡುವಷ್ಟು ದುಡಿಮೆ ಅಂತೂ ಖಂಡಿತ ಇದೆ. ಇವ್ರು ನಾಳೆ ಓಲಾ ಊಬರ್ ನಿಲ್ಲಿಸ್ಬಿಟ್ರೆ ಏನು ಕರ್ನಾಟಕ ಬಂದಾಗ್ಬಿಡೋದಿಲ್ಲ, ಅದು ನಡೆಯುತ್ತೆ. ಜನ ಏನು ಮಾಡ್ತಾರೆ, ಈ ನನ್ನ ಮಕ್ಕಳು ಸರಿ ಇಲ್ಲ, ಯಾವಾಗ ಬಂದ್ ಮಾಡ್ಕೋತಾರೆ ಅಂತ ಹೇಳ್ಕೊತಾರೆ. ಅವರವರು ಓನ್ ವೆಹಿಕಲ್ಗಳನ್ನ ಇಟ್ಕೊಂಡು ಓಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದ್ಸರಿ ಯಾರ್ದಾರ ಕೈಗೆ ಓನ್ ವೆಹಿಕಲ್ ಬಂತು ಅಂದ್ರೆ ಅವ್ನು ನೆಕ್ಸ್ಟ್ ಮತ್ತೆ ಸಾರ್ವಜನಿಕ ಸಾರಿಗೆಗಳಿಗೆ ಅವ್ನು ಹೋಗಲ್ಲ. ಸೊ ಇದನ್ನ ಆಟೋ ಡ್ರೈವರ್ಗಳು ಮತ್ತೊಬ್ರು ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ಪ್ರತಿಭಟನೆ ಮಾಡೋದು ಈ ರೀತಿಯದ್ದಲ್ಲ. ಮಹಾರಾಷ್ಟ್ರದಿಂದ ತೊಂದರೆ ಆಗಿದ್ರೆ ಮಹಾರಾಷ್ಟ್ರದಕ್ಕೆ ಹೆಂಗೆ ಬಿಸಿ ಮುಟ್ಟಿಸ್ಬೋದು ಅದನ್ನ ನಾವೆಲ್ಲ ನೋಡ್ಬೇಕು. ಆಮೇಲೆ ಇನ್ನ ಸಂಗೊಳ್ಳಿ ರಾಯಣ್ಣ, ಶಿವಾಜಿ ಮಹಾರಾಜರ ಇವ್ರ ವಿಚಾರ ಬರುತ್ತಲ್ಲ, ಇದು ಒಂಥರ ಬೇರೆ ತರದ ಪ್ರಾಪಗೆಂಡಾ. ಇದು ಬರೀ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಹಂಗೆ ನೋಡಿದ್ರೆ ಈಗ ಮಹಾರಾಷ್ಟ್ರದವರ ಪ್ರತಿಮೆಗಳು ಯಾವುದು ಇಲ್ಲಿ ಇರಬಾರ್ದು ಅಂದ್ರೆ ಅಂಬೇಡ್ಕರ್ ಅವರು ಕೂಡ ಮಹಾರಾಷ್ಟ್ರದವ್ರು. ಹಂಗಂತ ಏನು ಅವ್ರ ಮುಖಕ್ಕೆ ಮಸಿ ಬೆಳೆಯೋಕ್ಕಾಗತ್ತ? ಇವರೆಲ್ಲ ನಿಮ್ಮ ಒಂದು ಚಿಲ್ಲರೆ ಬುದ್ಧಿಯನ್ನ ಮೀರಿ ಮುಂದಿರುವಂಥವ್ರು. ಸೊ ನೋಡಿ, ಮಹಾರಾಷ್ಟ್ರದವ್ರ ಧ್ವಜ ಬಂದು ಕೇಸರಿ ನಾವು ವಿರೋಧಿಸೋಣ, ನಮ್ಮ ಧ್ವಜ ಬಂದು ನಮ್ದು ಹಳದಿ ಕೆಂಪು, ಸೊ ಇದನ್ನ ನಾವು ಎತ್ತಿಡಿಯೋಣ, ಕೇಸರಿ ನಾವು ಧೂಳಿಪಟ ಮಾಡ್ಬಿಡೋಣ, ಕೇಸರಿಯನ್ನ ಧೂಳಿಪಟ ಮಾಡೋಣ ಅನ್ನೋ ಉದ್ದೇಶ ಏನು? ಹಿಂದುತ್ವದ ಧ್ವಜನೂ ಕೂಡ ಕೇಸರಿನೇ ಆಗಿದೆ. ಸೊ ಇಲ್ಲಿ ಎಲ್ಲವೂ ಕೂಡ ಇಂಟರ್ ಕನೆಕ್ಟೆಡ್ ಆಗಿದೆ. ನಾವು ಇದನ್ನ ತುಂಬಾ ಸಪ್ರೇಟ್ ಆಗಿ ನೋಡ್ತಾ ಹೋದ್ರೆ ಸಪ್ರೇಟ್ ಆಗಿ ಕಾಣಿಸುತ್ತೆ, ಒಳ್ಳೇದು ಅನ್ಸುತ್ತೆ. ಬಟ್ ಇಲ್ಲಿ ಎಲ್ಲ ಇಂಟರ್ ಕನೆಕ್ಟ್ ಆಗಿರುತ್ತೆ. ಯಾರ್ಯಾರ ಬೇಳೆ ಯಾವಾಗ ಬೇಯಿಸ್ಕೋಬೇಕು ಅನ್ಸುತ್ತೋ ಅವಾಗೆಲ್ಲ ಬೇರೆ ಬೇರೆ ಉದ್ದೇಶಗಳನ್ನ ಇಟ್ಕೊಂಡ್ಬಂದು ಜನನ್ನ ಕನ್ಫ್ಯೂಸ್ ಮಾಡಿ ಆ ಒಂದು ಗೀಳಿಗೆ ದೂಡ್ಬಿಡ್ತಾರೆ. ಸೊ ಅದನ್ನ ಜನರಾದ ನಾವು ಅರ್ಥ ಮಾಡಿಕೊಂಡು ಈ ಯಾವುದೇ ಗೀಳಿಗೂ ಕೂಡ ಬೀಳದ ಹಾಗೆ ನಮ್ಮ ಜೀವನವನ್ನು ನಾವು ಕಟ್ಕೋಬೇಕು. ಯಾವ ಪ್ರತಿಭಟನೆಗೂ ಕೂಡ ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂದರೆ, ನನ್ನ ಪ್ರಕಾರ ಪ್ರತಿಭಟನೆಯಿಂದ ನಯಾ ಪೈಸನೂ ಉಪಯೋಗ ಇಲ್ಲ. ಎಲ್ಲೋ ಒಂದು ಕಡೆ ಅದು ಉಪಯೋಗ ಆಗಬಹುದಷ್ಟೇ. ನನ್ನ ಒಂದು ಅಭಿಪ್ರಾಯ. ಯಾವ ಪ್ರತಿಭಟನೆಯೂ ಕೂಡ ಏನನ್ನೂ ಕೂಡ ತಂದು ಕೊಟ್ಟಿಲ್ಲ ಇಲ್ಲಿವರೆಗೂ ಕರ್ನಾಟಕಕ್ಕೆ. ಬ್ರಿಟಿಷರ ಇಂಗ್ಲಿಷ್ ಇವತ್ತು ಇಡೀ ಪ್ರಪಂಚದಾದ್ಯಂತ ಸರ್ವೈವ್ ಆಗ್ತಾ ಇದೆ. ಅವ್ರು ಯಾವ ಪ್ರತಿಭಟನೆ ಮಾಡಿದ್ರು? ಸೊ ಪ್ರತಿಭಟನೆ ಅನ್ನೋದು ನೆಪ ಮಾತ್ರ, ದುಡ್ಡು ಮಾಡೋದಕ್ಕೆ ಒಂದು ದಾರಿ, ಅಥವಾ ಅವರ ಒಂದು ಅವರ ಒಂದು ಲಾಯಲ್ಟಿಯನ್ನು ತೋರಿಸ್ಕೊಳ್ಳೋದಕ್ಕೆ ಇರುವಂತಹ ಏಕೈಕ ಮಾರ್ಗ. ಅದನ್ನ ಜನಕ್ಕೆ ಕನ್ಫ್ಯೂಸ್ ಮಾಡಿ ಇವರು ಅದರಿಂದ ತಮಗೇನು ಬೇಕೋ ಅದನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಪ್ರತಿಭಟನೆಗೆ ಯಾರು ಬೆಂಬಲ ಸೂಚಿಸೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಇದೆಲ್ಲದನ್ನು ಕೂಡ ಪರಿಗಣಿಸಿ ನಿಮ್ಮ ಒಂದು ವಿವೇಚನೆಗೆ ಬಿಟ್ಟಿರೋ ವಿಚಾರ ಇದೆಲ್ಲ. ಥ್ಯಾಂಕ್ ಯು.